ಚಿಕ್ಕಂದಿನಿಂದಲೇ ಸಂಜಯ್ ಮತ್ತು ಮನೋಜ್ ಬೇರ್ಪಡಲಾಗದ ಸ್ನೇಹಿತರು. ಒಂದೇ ಕನಸು, ಒಂದೇ ಹಾದಿ. ಕಾಲ ಬದಲಾಯಿತು, ಜೀವನ ಹೊಸ ದಾರಿಗೆ ಬಂದಿತು. ಅಲ್ಲಿ ಅವರ ಬದುಕಿಗೆ ಬಂದಳು ದಿಶಾ. 3 ಜನ ಸ್ನೇಹದಲ್ಲಿ ಒಂದಾದರು. ನಗು, ಕ್ಷಣಗಳು, ನೆನಪುಗಳು. ಆದರೆ ಸಂಜಯ್ಗಾಗಿ ಇದು ಕೇವಲ ಸ್ನೇಹವಲ್ಲ, ಅವನು ಹೇಳದ ಪ್ರೀತಿಯ ಕಥೆ. ಅವಳ ಕನಸುಗಳಿಗೆ ಬೆನ್ನೆಲುಬಾಗಿ ನಿಂತವನು. ಅವನು ಹೇಳಿಲ್ಲ, ಆದರೆ ಪ್ರತಿಯೊಂದು ಕಾಳಜಿಯಲ್ಲೂ ಅವನ ಪ್ರೀತಿ ಸ್ಪಷ್ಟವಾಗಿತ್ತು. ಇವನು ಮನೋಜ್, ಜೀವನವನ್ನು ಹಗುವಾಗಿ ತೆಗೆದುಕೊಂಡವನು. ಯಾವ ಒತ್ತಡವೂ ಇಲ್ಲ, ಯಾವುದೇ ಕಷ್ಟವಿಲ್ಲ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಾರಲ್ಲ, ಆ ಥರ. ಆದರೆ ಒಂದು ದಿನ, ಒಂದು ಮಾತು ಎಲ್ಲವನ್ನೂ ಬದಲಾಯಿಸಿತು. ನನಗೆ ಮನೋಜ್ ಅಂದ್ರೆ ತುಂಬಾ ಇಷ್ಟ. ನಾನು ಅವನ ಪ್ರೀತಿಸ್ತಾ ಇದ್ದೀನಿ. ನನಗೆ ನೀನಂದ್ರೆ ಇಷ್ಟ. ಅವನು ಅರ್ಥ ಮಾಡಿಕೊಂಡ, ನಾವು ಕೊಡುವ ಪ್ರೀತಿ ಅವರಿಗೆ ನೋವುಂಟು ಮಾಡುತ್ತದೆ ಎಂದು. ನಿಜವಾದ ಪ್ರೀತಿ ಯಾವಾಗಲೂ ಕೂಗುವುದಿಲ್ಲ, ಮೌನದಲ್ಲಿ ಅರಿಯುತ್ತದೆ.